ಇವತ್ತು ಸಂಜೆ 5:30ಕ್ಕೆ ಮೋದಿ ಸಭೆ ಕರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಭದ್ರತಾ ಸಂಪುಟ ಸಮಿತಿಯ ಸಭೆ ಸಂಜೆ 5:30ಕ್ಕೆ ನಡೆಯುತ್ತೆ. ಪ್ರಧಾನಿಯವರ ನೇತೃತ್ವದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ಅರ್ಥ ಸಚಿವೆ ನಿರ್ಮಲಾ ಸೀತಾರಾಮನ್ ಇದರಲ್ಲಿ ಪಾಲ್ಗೊಳ್ಳುತ್ತಾರೆ. ಮಹತ್ವದ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದೆ. ಭೂತಾನ್ ಪ್ರವಾಸದಲ್ಲಿರುವಂಥ ಮೋದಿ ಬಂದ ತಕ್ಷಣ ಈ ಮೀಟಿಂಗ್ ಮಾಡ್ತಾರೆ. ಬಂದ ತಕ್ಷಣ ನೇರ ಮೀಟಿಂಗ್. 5:30ಕ್ಕೆ ನಡೆಯುವಂಥ ಸಭೆ ಭದ್ರತಾ ಸಂಪುಟ ಸಮಿತಿಯ ಸಭೆ. ನಮಗೆ ಗೊತ್ತಿದೆ ಹಿಂದೆ ಯಾವ್ಯಾವ ಆಪರೇಷನ್ಗಳು ಶುರುವಾಗುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಆವಾಗ ಇದೇ ರೀತಿ ಮೀಟಿಂಗನ್ನು ಕರೆದು ಭದ್ರತಾ ಸಂಪುಟ ಸಮಿತಿಯ ಸಭೆ ಕರೆದು ಅದಾದ ಮೇಲೆ ಶುರುವಾಗಿತ್ತು. ಬನ್ನಿ, ನಮ್ಮ ಪ್ರತಿನಿಧಿ ಮಹೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇವತ್ತು ನಡೆಯುವಂಥ ಇಂಪಾರ್ಟೆಂಟ್ ಮೀಟಿಂಗ್, ಇವತ್ತು ಈ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಏನಾಗಬಹುದು? ರಂಗನಾಥ್, ಖಂಡಿತ ಸಂಜೆ 5:30 ಸುಮಾರಿಗೆ ಒಂದು ಭದ್ರತಾ ಸಮಿತಿ ಸಭೆ ನಡೀತಾ ಇರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಮಿತಿ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಇದರಲ್ಲಿ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಮತ್ತು ನಿರ್ಮಲಾ ಸೀತಾರಾಮನ್ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇದರ ಜೊತೆಗೆ 3 ಸೇನಾ ಪಡೆಗಳ ಮುಖ್ಯಸ್ಥರು ಭಾಗಿಯಾಗ್ತಾರೆ. ಪ್ರಮುಖವಾಗಿ ಮೊನ್ನೆ ಸಂಜೆ ನಡೆದಂಥ ಏನು ಒಂದು ಘಟನೆ ಏನಿದೆ, ಕಾರ್ ಸ್ಫೋಟ ಪ್ರಕರಣ, ಸಾಕಷ್ಟು ಈಗಾಗಲೇ ಎಲ್ಲ ಎಂಬುಗಳಲ್ಲೂ ತನಿಖೆ ನಡೀತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ವರದಿ ಕೂಡ ಸಿದ್ಧ ಇರುವಂಥದ್ದು. NIA ಈಗಾಗಲೇ ಎಲ್ಲ ವರದಿಗಳನ್ನು ಏನು ಅಮಿತ್ ಶಾ ಅವರಿಗೆ ಮತ್ತು ಮೋದಿ ಅವರಿಗೆ ಮಾಹಿತಿ ಕೂಡ ನೀಡಿರುವಂಥದ್ದು. ಈ ಎಲ್ಲ ಏನು ಮಾಹಿತಿ ಇದ್ದಾವೆ ಸಂಜೆ ಸಮಿತಿಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಈ ಹಿಂದೆ ಏನು ಒಂದು ಆಪರೇಷನ್ ಸಿಂಧೂರ ನಡೆದಂಥ ವೇಳೆ ಸಂದರ್ಭದಲ್ಲಿ ಇದೇ ಒಂದು ಸಮಿತಿ ಏನೆಲ್ಲ ತೀರ್ಮಾನ ಮಾಡಿತ್ತು ಅನ್ನೋದು ಕೂಡ ಗೊತ್ತಿರುವಂಥದ್ದೇ. ಈ ನೆಲೆಯಲ್ಲಿ ಸಾಕಷ್ಟು ಮಹತ್ವ ಒಂದು ಈ ಸಭೆಯನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇವತ್ತು 5:30 ಸುಮಾರಿಗೆ ಒಂದು ಸಮಿತಿ ಸಭೆ ನಡೀತದೆ. ಕಳೆದ 2 ದಿನಗಳಿಂದ ನಡೆದಂಥ ಏನು ಕಾರು ಸ್ಫೋಟ ಪ್ರಕರಣದಲ್ಲಿ ಏನೆಲ್ಲ ಆಯಿತು ಅಂದರೆ, ಈ ಸ್ಥಳದಲ್ಲಿ ಸಿಕ್ಕಂಥ ಏನು ವಸ್ತುಗಳಿರ್ಬೋದು, ಏನು ಸ್ಫೋಟಕ ವಸ್ತುಗಳು ಸಿಕ್ಕಿದಾವೆ, ಮತ್ತು ಬ್ಯಾರೆಲ್ಲ ಲಿಂಕ್ ದೆಹಲಿಯಲ್ಲಿರುವಂಥದ್ದು ಮತ್ತು ಜಮ್ಮು ಕಾಶ್ಮೀರ ಇರ್ಬೋದು, ಇದರ ಜೊತೆಗೆ ಫರೀದಾಬಾದ್ನ ಲಿಂಕ್ ಆಗಿರ್ಬೋದು, ಎಲ್ಲ ವಿಚಾರಗಳನ್ನು ಕೂಡ ಸಮಿತಿಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಬೇರೆ ಉಗ್ರರ ಕೈವಾಡ ಇದೆಯಾ ಅಥವಾ ಇಲ್ಲೇ ಈ ರೀತಿ ಬೇಕು ಅಂತೇಳಿ ಈಗಾಗಲೇ ಈ ಒಂದು ಅನುಮಾನ ಬಂದಂತೆ ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆ ಇನ್ವಾಲ್ವ್ಮೆಂಟ್ ಇರೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ನೆಲೆಯಲ್ಲಿ ಇವತ್ತಿನ ಸಭೆ ಮಹತ್ವ ಪಡೆದುಕೊಂಡಿದೆ. ಸಂಜೆ 5:30ಕ್ಕೆ ಸಭೆ ಆರಂಭ ಆಗಲಿದೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅಂತೂ ಇಂತೂ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಜೊತೆಗೇನಂದರೆ ಇದರ ಆಳ ಅಗಲಕ್ಕೆ ಇಳಿದು ನೋಡಬೇಕು ಏನು ಎತ್ತ ಅಂತ, ಯಾರ್ಯಾರನ್ನ ಹೆಂಗೆ ಮಟ್ಟ ಹಾಕಬೇಕು. ಇವರ ಜಾಲ ಇದೆಯಲ್ಲ, ಜಾಲ ದಿಲ್ಲಿಯಿಂದ ಬೇರೆ ಬೇರೆ ಕಡೆಗೆ, ಹರಿಯಾಣದಿಂದ ಎಲ್ಲೆಲ್ಲಿಗೆ ಹಬ್ಬಿದೆ, ಬೆಂಗಳೂರನ್ನು ಸೇರಿಸ್ಕೊಂಡಂಗೆ. ಯಾಕೆಂದರೆ ಬೆಂಗಳೂರು ನೋಡ್ತೀವಿ ನಾವು, ಅತ್ಯಂತ ಜನನಿಬಿಡ ಪ್ರದೇಶಗಳಿವೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಅಂದರೆ ಅದು ಯಾವ ವೆಹಿಕಲ್ಗಳು ನಿಂತಿರ್ತವೆ ನಾವು ನೋಡ್ತೀವಿ. ಸಂಜೆ ಟೈಮಿಗೆ ಅದು ಎಷ್ಟರ ಮಟ್ಟಿಗೆ ಜನ ಪರ್ಚೇಸಿಂಗ್ ಹೋಗ್ತಾರೆ ನಾವು ನೋಡಿದ್ದೀವಿ. ಹೀಗಾಗಿ ಏನು ಅಂತಂದರೆ ಬೆಂಗಳೂರಿನಲ್ಲೂ ಕೂಡ ಬಹಳ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ನೋ ಡೌಟ್ ಈಗಾಗಲೇ ಅದು ಶುರು ಆಗಿರುತ್ತೆ. ಎಲ್ಲೆಲ್ಲಿ ಏನೇನು ಎತ್ತ, ಯಾರ್ಯಾರು ಕಣ್ಣಿಡಬೇಕು ಏನು ಎತ್ತ ಅಂತ. ಆದರೆ ಏನಪ್ಪ ಅಂತಂದರೆ ಕೆಲವೊಂದು ತಪ್ಪುಗಳು ಆಗಬಾರ್ದು. ಈ ಜೈಲಲ್ಲಿ ಕೂತ್ಕೊಂಡಿರುವಂಥವ್ರಿಗೆ ಏನೋ ಮೊಬೈಲ್ ಕೊಟ್ಬಿಟ್ಟೆ, ವ್ಯವಸ್ಥೆ ಮಾಡಿಕೊಟ್ಟೆ, ಇಂಥವೆಲ್ಲ ಮಾಡಿದರೆ ನಾಳೆ ಬೆಂಗಳೂರನ್ನ ಕಾಪಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಇವತ್ತು ಭದ್ರತೆಗೆ ಸಂಬಂಧಪಟ್ಟಂಗೆ ಏನು ಮಹತ್ವದ ಚರ್ಚೆ ಆಗುತ್ತೆ, ಮಹತ್ವದ ನಿರ್ಧಾರಕ್ಕೂ ಕೂಡ ಬರ್ಬೋದು. ಅದೇನು ನಿರ್ಧಾರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಪ್ರಧಾನಿಯವರು ಭೂತಾನ್ನಲ್ಲಿದ್ದಾರೆ. ಭೂತಾನ್ನಿಂದ ಬಂದ ತಕ್ಷಣವೇ ಮೀಟಿಂಗ್ ಮಾಡ್ತಾರೆ. ಇನ್ನು ನೋಡಿ, ನಮ್ಮದು ಎಷ್ಟು ಡಿಲೇ ಅಂದರೆ ನಿಧಾನ ನಿಧಾನ ನಿಧಾನ. ಭಾಳ ಒಂದು ಒಳ್ಳೆ ಮಾತಿದೆ, ಈ ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಇಲ್ಲ, ಒಂದು ಸಣ್ಣ ದೀರ್ಘ ಮಾತ್ರ ವ್ಯತ್ಯಾಸ. ಆ ನಿಧಾನ ಅನ್ನೋದನ್ನು ತೆಗೆದುಬಿಟ್ರೆ ನಿಧನವೇ. ಯಾವಾಗಲೋ ಕಾಲದಲ್ಲಿ ಈ ದೇಶ ಬೇಡ ಅಂತ ಬಿಟ್ಟು ಪಾಕಿಸ್ತಾನಕ್ಕೆ ಹೋದರು, ಹಾಳಾಗಿ ಹೋಗಲಿ ಪ್ರಶ್ನೆ ಬೇರೆ. ಅಲ್ಲಿ ಹೋದಂಥವ್ರ ಆಸ್ತಿ ಪಾಸ್ತಿ ಇನ್ನೂ ಹಾಗೇ ಇದೆಯಲ್ಲ, ಇನ್ನೂ ಕೂಡ ಸರ್ಕಾರ ವಶಕ್ಕೆ ತೆಗೆದುಕೊಂಡಿಲ್ವಲ್ಲ, ಅದ್ರ ಬಗ್ಗೆ ಏನು ಹೇಳಬೇಕು? ಬೆಂಗಳೂರಿನಲ್ಲಿ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಕ್ರಿಯೆಗಳು ಶುರುವಾಗಿದೆ. ಈ ಬಿಟ್ಟೋದಂಥವರ ಆಸ್ತಿ ಅದು ದೇಶದ ಆಸ್ತಿ, ಸರ್ಕಾರದ ಆಸ್ತಿ, ಅದನ್ನು ವಾಪಸ್ ಪಡೀಲಿಕ್ಕೆ ಸಿದ್ಧತೆಗಳಾಗಿವೆ.